ಈಗ ಹೊರಗಿನಿಂದ ಒಳಗೆ ಅನ್ನಲಿಕ್ಕೆ ಇಂಟು ಅಂತೇವೆ. ಒಂದು ಮೇಲ್ಮೈಯ ಮೇಲಕ್ಕೆ ಆಂಟು ಅಂತೇವೆ. ಹೊರಗಿನಿಂದ ಒಳಗೆ ಇಂಟು, ಒಂದು ಮೇಲ್ಮೈಯ ಮೇಲಕ್ಕೆ ಆಂಟು. ಇಂಟು ಅಂದರೆ ಏನು ಅಂತ ನೋಡೋಣ. ಇಂಟು ಅಂದರೆ ಒಳಗೆ, ಒಳಗಡೆ, ಹೊರಗಿನಿಂದ ಒಂದು ಮುಚ್ಚಿದ ಜಾಗದ ಒಳಗೆ ಪ್ರವೇಶಿಸುವುದನ್ನು ಸೂಚಿಸುತ್ತದೆ. ಇಂಟು ಅಂದರೆ ಒಳಗೆ ಅಥವಾ ಒಳಗಡೆ, ಬಟ್ ಹೊರಗಿನಿಂದ ಒಂದು ಮುಚ್ಚಿದ ಜಾಗದ ಒಳಗೆ ಪ್ರವೇಶಿಸುವುದನ್ನು ಸೂಚಿಸುತ್ತದೆ. ಬೆಕ್ಕು ಮನೆಯ ಒಳಗೆ ಓಡಿತು. ದ ಕ್ಯಾಟ್ ರ್ಯಾನ್ ಇನ್ ಟು ದ ಹೌಸ್. ಬೆಕ್ಕು ಮನೆಯ ಒಳಗೆ ಓಡಿತು. ದ ಕ್ಯಾಟ್ ರ್ಯಾನ್ ಇನ್ ಟು ದ ಹೌಸ್. ಅವನು ಕೋಣೆಯ ಒಳಕ್ಕೆ ಬಂದನು. ಹಿ ಕೇಮ್ ಇನ್ ಟು ದ ರೂಮ್. ಅವನು ಕೋಣೆಯ ಒಳಕ್ಕೆ ಬಂದನು. ಹಿ ಕೇಮ್ ಇನ್ ಟು ದ ರೂಮ್. ಚೆಂಡು ನೀರಿನ ಒಳಕ್ಕೆ ಬಿತ್ತು. ದ ಬಾಲ್ ಫೆಲ್ ಇನ್ ಟು ದ ವಾಟರ್. ಚೆಂಡು ನೀರಿನ ಒಳಕ್ಕೆ ಬಿತ್ತು. ದ ಬಾಲ್ ಫೆಲ್ ಇನ್ ಟು ದ ವಾಟರ್. ಹಾವೊಂದು ಹುತ್ತದ ಒಳಕ್ಕೆ ಸೇರಿಕೊಂಡಿತು. ಎ ಸ್ನೇಕ್ ವೆಂಟ್ ಇನ್ ಟು ದ ಆ್ಯಂಟ್ ಹಿಲ್. ಹಾವೊಂದು ಹುತ್ತದ ಒಳಕ್ಕೆ ಸೇರಿಕೊಂಡಿತು. ಎ ಸ್ನೇಕ್ ವೆಂಟ್ ಇನ್ ಟು ದ ಆ್ಯಂಟ್ ಹಿಲ್. ಹುತ್ತಕ್ಕೆ ಆ್ಯಂಟ್ ಹಿಲ್ ಅಂತಾರೆ. ಈ ಹುತ್ತವನ್ನು ಗೆದ್ದಲು ಹುಳ ಕಟ್ತವೆ. ಗೆದ್ದಲು ಹುಳಗಳು ಕಟ್ಟಿರುವ ಆ ಹುತ್ತಕ್ಕೆ ಆ್ಯಂಟ್ ಹಿಲ್ ಅಂತಾರೆ. ಅವನು ತನ್ನ ಕೈಗಳನ್ನು ಜೇಬಿನ ಒಳಕ್ಕೆ ಹಾಕಿದನು. ಹಿ ಪುಟ್ ಹಿಸ್ ಹ್ಯಾಂಡ್ಸ್ ಇನ್ ಟು ಹಿಸ್ ಪಾಕೆಟ್ಸ್. ಅವನು ತನ್ನ ಕೈಗಳನ್ನು ಜೇಬಿನ ಒಳಕ್ಕೆ ಹಾಕಿದನು. ಹಿ ಪುಟ್ ಹಿಸ್ ಹ್ಯಾಂಡ್ಸ್ ಇನ್ ಟು ಹಿಸ್ ಪಾಕೆಟ್ಸ್. ಈಗ ಆಂಟು ಅಂದರೆ ಒಂದು ಮೇಲ್ಮೈಯ ಮೇಲಕ್ಕೆ ಚಲಿಸುವುದನ್ನು ಇದು ತೋರಿಸುತ್ತದೆ. ಒಂದು ಮೇಲ್ಮೈಯ ಮೇಲೆ ಚಲಿಸುವುದನ್ನು ಇದು ತೋರಿಸುತ್ತದೆ ಆಂಟು. ಅವನು ಸೂರಿನ ಮೇಲಕ್ಕೆ ಹತ್ತಿದನು. ಹಿ ಕ್ಲೈಂಬ್ಡ್ ಆನ್ ಟು ದ ರೂಫ್. ಅವನು ಸೂರಿನ ಮೇಲಕ್ಕೆ ಹತ್ತಿದನು. ಹಿ ಕ್ಲೈಂಬ್ಡ್ ಆನ್ ಟು ದ ರೂಫ್. ಬೆಕ್ಕು ಮೇಜಿನ ಮೇಲಕ್ಕೆ ಜಿಗಿಯಿತು. ದ ಕ್ಯಾಟ್ ಜಂಪ್ಡ್ ಆನ್ ಟು ದ ಟೇಬಲ್. ಬೆಕ್ಕು ಮೇಜಿನ ಮೇಲಕ್ಕೆ ಜಿಗಿಯಿತು. ದ ಕ್ಯಾಟ್ ಜಂಪ್ಡ್ ಆನ್ ಟು ದ ಟೇಬಲ್. ಅವನು ತನ್ನ ಚೀಲವನ್ನು ಹಾಸಿಗೆಯ ಮೇಲೆ ಹಾಕಿದನು. ಹಿ ಥ್ರೂ ಹಿಸ್ ಬ್ಯಾಗ್ ಆನ್ ಟು ದ ಬೆಡ್. ಅವನು ತನ್ನ ಚೀಲವನ್ನು ಹಾಸಿಗೆಯ ಮೇಲೆ ಹಾಕಿದನು. ಹಿ ಥ್ರೂ ಹಿಸ್ ಬ್ಯಾಗ್ ಆನ್ ಟು ದ ಬೆಡ್. ಮಗು ವೇದಿಕೆಯ ಮೇಲಕ್ಕೆ ಹತ್ತಿತು. ದ ಚೈಲ್ಡ್ ಸ್ಟೆಪ್ಡ್ ಆನ್ ಟು ದ ಸ್ಟೇಜ್. ಮಗು ವೇದಿಕೆಯ ಮೇಲಕ್ಕೆ ಹತ್ತಿತು. ದ ಚೈಲ್ಡ್ ಸ್ಟೆಪ್ಡ್ ಆನ್ ಟು ದ ಸ್ಟೇಜ್. ಅವನು ಸೈಕಲ್ ಮೇಲೆ ಕುಳಿತನು. ಹಿ ಗಾಟ್ ಆನ್ ಟು ದ ಬೈಸಿಕಲ್. ಅವನು ಸೈಕಲ್ ಮೇಲೆ ಕುಳಿತನು. ಹಿ ಗಾಟ್ ಆನ್ ಟು ದ ಬೈಸಿಕಲ್.